ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು CSS ಅಲ್ಲಿ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಅಂದರೆ ಏನು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಕಾನ್ಸೆಪ್ಟು. ಸೊ ಇವಾಗ ಡೈರೆಕ್ಟಾಗಿ ಕೋಡ್ಗೆ ಹೋಗೋಣ. ಸೊ ಕೋಡ್ಗೆ ಹೋಗ್ಬಿಟ್ಟು ನನ್ನ ಹತ್ರ ಒಂದು ಸಿಂಪಲ್ HTML ಸ್ಟ್ರಕ್ಚರ್ ಇದೆ. ನಾನೇನು ಬರ್ಕೊತೀನಿ, ಇವಾಗ ಒಂದು ಡಿವ್ನ ಬರ್ಕೊತೀನಿ. ಸೊ ಈ ಡಿವ್ಗೆ ಕ್ಲಾಸ್ ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಮಾರ್ಜಿನ್ ಕ್ಲಾಸ್ ಅಂತ ಬರ್ಕೊತೀನಿ. ಸೊ ಇವಾಗ ಇದಕ್ಕೆ ಫಸ್ಟ್ ಮಾರ್ಜಿನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಾರ್ಜಿನ್ ಅಂದರೆ ಏನು? ಮಾರ್ಜಿನ್ ಅಂದರೆ ಆ ಪರ್ಟಿಕ್ಯುಲರ್ ಇವಾಗ ಒಂದು ಡಿವ್ ಇರುತ್ತೆ ಅಂದ್ಕೊಳ್ಳಿಟ್ಟೆ. ಸೊ ಇವಾಗ ನಾನೇನು ಬರ್ತಿದ್ದೀನಿ, ಮಾರ್ಜಿನ್ ಕ್ಲಾಸ್ ಅಂತ ಒಂದು ಡಿವ್ಗೆ ಒಂದು ಕ್ಲಾಸ್ ತೊಗೊಂಡಿದ್ದೀನಿ. ಸೊ ನಾನೇನು ಬರ್ಕೊತೀನಿ, ಬಾರ್ಡ್ರ್ ಬರ್ಕೊತೀನಿ. ನಮಗೆ ಬಾರ್ಡ್ರ್ ಬರ್ಕೊಂಡ್ರೆ ಅವಾಗ ನಮ್ಗೊಂದು ನೀಟಾಗಿ ಐಡಿಯಾ ಸಿಗುತ್ತೆ ಮಾರ್ಜಿನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಬಾರ್ಡರ್ 1 pixels ಸಾಲಿಡ್ .000 ಅಂತ ಕೊಡ್ತೀನಿ. ಆಮೇಲೆ ಇದಕ್ಕೆ ಒಂದು ವಿಡ್ತ್ ಹೈಟು ಕೊಡ್ತೀನಿ. ಸೊ 150 pixels ಹೈಟ್. ಫ್ರೆಂಡ್ಸ್, ಇವಾಗ ಈ ಕೋಡ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ನಾನು ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕೋಡ್ನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನನಗೊಂದಿಲ್ಲ ಬಾರ್ಡರ್ ಸಿಕ್ತು. ಕರೆಕ್ಟಾ? ಇಲ್ಲೊಂದು ಡಿವ್ಗೆ ಒಂದು ಬಾರ್ಡರ್ ಸಿಕ್ತು. ಸೊ ಇವಾಗ ನನಗೆ ಮಾರ್ಜಿನ್ ಬೇಕು. ಸೊ ಮಾರ್ಜಿನ್ ಅಂದರೆ ನೋಡಿ, ನನಗೆ ಆಚೆ ಕಡೆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ಗೆ ನಾನು ಇನ್ನೂ ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಓಕೆನಾ? ಸೊ ಇವಾಗ ಏನು ಮಾಡ್ತೀನಿ, ಮಾರ್ಜಿನ್ ಬರೀ ಮಾರ್ಜಿನ್ ಹಾಕ್ತೀನಿ. ಓಕೆನಾ? ಮಾರ್ಜಿನ್ 50 ಪಿಕ್ಸಲ್ಸ್ ಅಂತ ಕೊಡ್ತೀನಿ. ಬರೀ ಮಾರ್ಜಿನ್ 50 ಪಿಕ್ಸಲ್ಸ್ ಅಂತ ಕೊಟ್ಟರೆ ಇದು ಆಲ್ 4 ಸೈಡ್ಸ್ ಕೂಡ ತೊಗೊಂಡ್ಬಿಡುತ್ತೆ. ನಾನು ನೋಡಿ, ಇವಾಗ ಮಾರ್ಜಿನ್ 50 ಪಿಕ್ಸಲ್ಸ್ ಕೊಟ್ಟು ನಾನು ರನ್ ಮಾಡಿದಾಗ ನೋಡಿ ಸ್ವಲ್ಪ ಸೈಡಿಗೆ ಬಂತಲ್ಲ. ಸೊ ಅದೇ ನಾನು 50 ಪಿಕ್ಸಲ್ಸ್ ಕೊಟ್ಟು ಒಂದು 30% ಕೊಡ್ತೀನಿ. ನೋಡಿ ಕೆಳಗೆ ಬಂದ್ಬಿಡ್ತಿದ್ದು. ಸೊ ಒಂದು 10% ಕೊಡ್ತೀನಿ. 10% ಕೊಟ್ಟಿದ್ದಕ್ಕೆ ಹಿಂಗೆ ಬಂತು. ನಿಮ್ಗೆ ಗೊತ್ತಾಯ್ತಲ್ಲ, ಮಾರ್ಜಿನ್ ಅಂದರೆ ನೋಡಿ, ಒಂದು ಡಿವ್ ಮೇಲೆ ಇಲ್ಲ ಒಂದು ಎಲಿಮೆಂಟ್ ಮೇಲ್ಗಡೆ ನಾವೇನಾದರೂ ಸ್ಪೇಸ್ ಕೊಡಬೇಕು ಅಂದರೆ ಅದನ್ನು ಮಾರ್ಜಿನ್ ಅಂತ ಕರೀತಾರೆ. ತುಂಬ ಸಿಂಪಲ್ಲು. ಸೊ ಇವಾಗ ಮಾರ್ಜಿನಲ್ಲಿ ನೀವು ಬರೀ ಮಾರ್ಜಿನನ್ನು ಕೊಟ್ಬಿಟ್ರೆ ಹಂಗೂ ಕೊಡ್ಬೋದು ಇಲ್ವಾ? ನೋಡಿ ಇವಾಗ ಮಾರ್ಜಿನ್ ಟಾಪ್ ಅಂತ ಇದೆ. ಮಾರ್ಜಿನ್ ಟಾಪ್ 10%. ಬರೀ ಟಾಪ್ ಮಾತ್ರ 10% ಆಯಿತು. ಸೊ ಇವಾಗ ಇನ್ನೊಂದೇನು ಮಾಡ್ತೀನಿ, ಮಾರ್ಜಿನ್ ಟಾಪ್ ಇದೆ, ಮಾರ್ಜಿನ್ ಲೆಫ್ಟ್ ಇದೆ. ಮಾರ್ಜಿನ್ ಲೆಫ್ಟ್ ಕೂಡ ಕೊಡ್ಬೋದು ಈ ಥರ. ನೋಡಿ 10% ಲೆಫ್ಟ್ ಆಯಿತು. ಸೊ ಇವಾಗ ಅದೇ ರೀತಿ ರೈಟ್ ಕೊಡ್ತೀನಿ. ರೈಟ್ 10% ಇದೆ. ಸೊ ರೈಟ್ ನಮ್ಮ ಹತ್ರ ಇಲ್ಲಿ ಸ್ಪೇಸ್ ಆಲ್ರೆಡಿ ಇದೆ. ಸೊ ಮಾರ್ಜಿನ್ ಬರೋಲ್ಲ. ಮಾರ್ಜಿನ್ ಬಾಟಮ್ ಕೂಡ ಇದೆ. ಸೊ ಬಾಟಮ್ ಕೂಡ ನಮ್ಮ ಹತ್ರ ಸ್ಪೇಸ್ ಇದೆ ಇಲ್ಲಿ. ಸೊ ಮಾರ್ಜಿನ್ ಅವಶ್ಯಕತೆ ಇಲ್ಲ. ಸೊ ನೋಡಿ ಇವಾಗ ಲೆಫ್ಟಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ, 20% ಕೊಟ್ಟೆ, ನೋಡಿ ಬರುತ್ತೆ. ಅದೇ ರೀತಿ ಟಾಪಲ್ಲಿ ಸ್ವಲ್ಪ 20% ಕೊಡ್ತೀನಿ. ಟಾಪಲ್ಲಿ ಬಂತು ಮಾರ್ಜಿನ್. ಸೊ ಇವಾಗ ಇದಲ್ದಿರ ಶಾರ್ಟ್ ಫಾರ್ಮಲ್ಲಿ ಕೂಡ ಬರೀಬೋದು ನಾವು, ಶಾರ್ಟ್ ಹ್ಯಾಂಡ್ ಅಂತ ಕರೀತಾರೆ. ಸೊ ಮಾರ್ಜಿನ್ MARGIN ಬಿಟ್ಬಿಟ್ಟು ನೋಡಿ, ಇದು ಟಾಪು ಫಸ್ಟು 10%, ಆಮೇಲೆ ಟಾಪು, ಅದಾದಮೇಲೆ ರೈಟ್ ಬರುತ್ತೆ 20%, ಆಮೇಲೆ ಬಾಟಮ್ 10%, ಆಮೇಲೆ ಲೆಫ್ಟ್ 20%. ನಾನೇನು ಮಾಡ್ತೀನಿ, ಇದನ್ನೆರಡು 10% ಕೊಟ್ಬಿಟ್ಟು ಇದನ್ನೆರಡು 20% ಕೊಡ್ತೀನಿ. ಟಾಪು ಆ್ಯಂಟಿ ಕ್ಲಾಕ್ ವೈಸು, ಟಾಪ್ ರೈಟ್, ಬಾಟಮ್ ಲೆಫ್ಟ್. ಟಾಪ್ ಮತ್ತು ಲೆಫ್ಟು 20% ಆಗುತ್ತೆ. ನೋಡಿ ಆಲ್ರೆಡಿ ಟಾಪು 20% ಇದೆ, ಬಾಟಮು 20% ಇದೆ. ಸೊ ಇದನ್ನು 10 ಮಾಡ್ತೀನಿ, ಲೆಫ್ಟ್ ಚೇಂಜ್ ಆಯಿತು. ಸಿಂಪಲ್ಲು. ಫಸ್ಟು ನಾವು ಏನು 20 ಇದೇನು ತೊಗೊತಾ ಇದೆ ಅಂದರೆ ಟಾಪು, ಆಮೇಲೆ ರೈಟು,
ಬಾಟಮ್ ಲೆಫ್ಟ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಮಾರ್ಜಿನ್ ಅಂದರೆ ಏನು ಅಂತ. ಸೊ ಇವಾಗ ಡೈರೆಕ್ಟಾಗಿ ಪ್ಯಾಡಿಂಗ್ ಹೋಗ್ಬಿಡೋಣ. ತುಂಬ ಸಿಂಪಲ್ ಕಾನ್ಸೆಪ್ಟು. ಪ್ಯಾಡಿಂಗ್ ಬೇಕು ಅಂದರೆ ಪ್ಯಾಡಿಂಗ್ ಯಾವತ್ತೂ ಒಂದು ಎಲಿಮೆಂಟ್ ಒಳಗಡೆ ಇದ್ದರೆ ಆ ಎಲಿಮೆಂಟ್ ಆಚೆ ಕಡೆ ಸ್ಪೇಸ್ ಕೊಡೋದನ್ನೇ ಪ್ಯಾಡಿಂಗ್ ಅಂತ ಕರೀತಾರೆ. ಸೊ ಇವಾಗ ಆಲ್ರೆಡಿ ನಾನು ಡಿವ್ ಅನ್ನೋ ಎಲಿಮೆಂಟ್ ಒಳಗಡೆ ಇದ್ದೀನಿ. ಸೊ ಇದ್ರ ಒಳಗಡೆ ಇನ್ನೊಂದು ಡಿವ್ ಹಾಕೊತೀನಿ. ಸೊ ಇದ್ರ ಒಳಗಡೆ ನಾನು ಇವಾಗ ಪ್ಯಾಡಿಂಗ್ ಅಂತ ಕೊಡ್ತೀನಿ. ಪ್ಯಾಡಿಂಗ್ ಕ್ಲಾಸ್ ಅಂತ ಸುಮ್ಮನೆ ಕೊಡ್ತೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ನೋಡಿ, ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ಸೊ ಇದಕ್ಕೆ ಬಾರ್ಡರ್ ಕೊಡ್ತೀನಿ. ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ. ಬಾರ್ಡರ್ 1 pixels ಸಾಲಿಡ್. ಇಲ್ಲಿ ಕಲರ್ ನಾನು ಸ್ವಲ್ಪ ಗ್ರೇ ಕಲರ್ ಕೊಡ್ತೀನಿ, ಓಕೆನಾ. ಆಮೇಲೆ ಸೇಮ್ ಇಲ್ಲಿ ಬಿಡ್ತು ಹೈಟು ಕೊಡ್ತೀನಿ, ಓಕೆನಾ. ಸೊ ಇವಾಗ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ನೋಡಿ ಇದ್ರ ಒಳಗಡೆ ನನಗೆ ಅದೇನು ಗೊತ್ತೇ ಆಗ್ತಾ ಇಲ್ಲ, ಯಾಕಂದರೆ ನಾನು ಪ್ಯಾಡಿಂಗ್ ಕೊಟ್ಟಿಲ್ಲ ಇನ್ನು. ಸೊ ಆಲ್ರೆಡಿ ಒಂದು ಬಾರ್ಡರ್ ಇದೆ, ಓಕೆನಾ. ಸೊ ಇವಾಗ ಏನು ಮಾಡ್ತೀನಿ, ಪ್ಯಾಡಿಂಗ್ ಅಂತ ಕೊಡ್ತೀನಿ. ಪ್ಯಾಡಿಂಗ್ 10 pixels ಅಂತ ಕೊಡ್ತೀನಿ. ನೋಡೋದ್ರಲ್ಲ ಫ್ರೆಂಡ್ಸ್, ಒಂದು ಪ್ಯಾಡಿಂಗ್ ಬಂತಿಲ್ಲಿ. ಸೊ ಏನಕ್ಕೆ ಇದು ಆಚೆ ಕಡೆ ಬರ್ತಿದೆ ಅಂದರೆ ನನ್ನ ಬಾಕ್ಸು ಸ್ವಲ್ಪ ದೊಡ್ಡದಾಗಿದೆ, ಅಂದರೆ ಎರಡು ಸೇಮ್ ಸೈಜ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಅದು ಇವಾಗ ನೋಡಿ ಪ್ಯಾಡಿಂಗ್ ಬರ್ತಿದೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಹೆಂಗೆ ಅಂತ. ಸೊ ಇವಾಗ ನಾನು ಏನು ಮಾಡ್ತೀನಿ, ಪ್ಯಾಡಿಂಗ್ 10 pixels ಅಂತ ಕೊಟ್ಟಿದ್ದೀನಿ. ಸೊ ಪ್ಯಾಡಿಂಗ್ ಇದನ್ನು 20 pixels ಕೊಡ್ತೀನಿ, ಏನಾಗುತ್ತೆ ನೋಡೋಣ. ಸೊ ಬರ್ತಿದೆ ಈ ಡಿ ಒಳಗಡೆ. ಇವಾಗ ಪ್ಯಾಡಿಂಗ್ ಕ್ಲಾಸ್ ಹಾಕ್ಬಿಟ್ಟು ನಾನಿಲ್ಲಿ ಪ್ಯಾಡಿಂಗ್ ಅಂತ ಕೊಟ್ಟೆ. ಸೊ ಪ್ಯಾಡಿಂಗ್ ಅನ್ನೋದು ಏನಿಲ್ಲ, ಸಿಂಪಲ್ಲು ನಾವು ಈ ಬಾಕ್ಸ್ ಒಳಗಡೆ ಸ್ಪೇಸ್ ಕೊಡೋದನ್ನ ಪ್ಯಾಡಿಂಗ್ ಅಂತ ಕರಿತೀವಿ, ಓಕೆನಾ. ಸೊ ಇವಾಗ ನಾನೇನು ಮಾಡ್ತೀನಿ, ಶಾರ್ಟ್ ಫಾರ್ಮಲ್ಲಿ ಕೊಡ್ತೀನಿ. ಸೊ 10 pixels ಅಂತ ನೋಡಿ, ಸ್ಪೇಸ್ ತೊಗೊತಾ ಇದೆಯಲ್ಲ. ಸೊ ಇದನ್ನು ಸ್ವಲ್ಪ ಡಾರ್ಕ್ ಕಲರ್ ಮಾಡೋಣ, ಬ್ಲೂ ಕೊಡೋಣ. ಸೊ ಅವಾಗ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ ನೋಡಿ. ಇವಾಗ ಇದ್ರ ಒಳಗಡೆ ನಾನು ಬಿಟ್ಟು ತೆಗಿತೀನಿ. ಅಂದ್ಬಿಟ್ಟು ನಾನು 100 pixels ಕೊಡಲ್ಲ, ಒಂದು 10 pixels ಕೊಡ್ತೀನಿ ಬಿಟ್ಟು ಹೈಟ್, ಓಕೆನಾ. ಪ್ಯಾಡಿಂಗ್ ನಾವು ಇಲ್ಲಲ್ಲ ಕೊಡೋದು, ಸಾರಿ ನೋಡಿ, ನಾವು ಪ್ಯಾಡಿಂಗ್ ಕೊಡಬೇಕಾಗಿರೋದು ಇದ್ರ ಒಳಗಡೆ. ಪ್ಯಾಡಿಂಗ್ 10 pixels. ಪ್ಯಾಡಿಂಗ್ 10 pixels ಕೊಟ್ಟರೆ ನೋಡೋದ್ರಲ್ಲ, ಇವಾಗ ಇದನ್ನು ನಾನು 150 pixels ಮಾಡ್ತೀನಿ, ನೋಡೋದಲ್ಲ ಫ್ರೆಂಡ್ಸ್. ಇವಾಗ ಪ್ಯಾಡಿಂಗ್ ಕೊಟ್ಟದ್ದು ಸರಿ, ನಾನು ಮಾರ್ಜಿನ್ ಕ್ಲಾಸ್ಗೆ ಪ್ಯಾಡಿಂಗ್ ಕೊಟ್ಟೆ. ಸೊ ಈ ಡಿವ್ಗೆ ನಾನು ಪ್ಯಾಡಿಂಗ್ ಕೊಟ್ಟೆ. ಸೊ ನನಗೆ ಇಲ್ಲಿ ಸ್ಪೇಸ್ ಬೇಕು, ಈ ಎಲಿಮೆಂಟ್ಗೆ ನನ್ನ ಮೇಲ್ಗಡೆ ಸ್ಪೇಸ್ ಬೇಕು ನೋಡಿ, ಸ್ಪೇಸ್ ಬಂತಲ್ಲ. ನಾವು ಮತ್ತೆ ಇದು ಒಳಗೆ ಏನಾದರೂ ನಾವು ಇನ್ನೊಂದು ಡಿವ್ ಹಾಕ್ಕೊಂಡ್ರೆ ಪ್ಲಸ್ ಇನ್ನರ್ ಅಂತ ಹಾಕ್ಕೊಂತೀನಿ, ಓಕೆನಾ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇದನ್ನು ಇನ್ನರ್ ಕ್ಲಾಸ್ ಅಂತ ತಗೊತೀನಿ. ಸೊ ಇದಕ್ಕೂ ಸೇಮ್ ನಾನು ಹೀಗೆ ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ನಾನು ಪ್ಯಾಡಿಂಗ್ ಕೊಡ್ತೀನಿ, ಇಲ್ಲಿ ಪ್ಯಾಡಿಂಗ್ ಕೊಟ್ಬಿಟ್ಟು ಇಲ್ಲಿ ಒಂದು 30 pixels ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ಬ್ಲೂ ಬೇಡ, ರೆಡ್ ಕೊಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್ ಹೆಂಗೆ ಬರ್ತೀವಿ, ಯಾಕಂದರೆ ಬಾಕ್ಸ್ ತುಂಬ ದೊಡ್ಡದಿದೆಯಲ್ಲ. ಸೊ ಅದಕ್ಕೆ ಅದು ಆಚೆ ಕಡೆ ಬರ್ತಿದೆ. ಸೊ ನಾನಿವಾಗ ಇದನ್ನು ಬರೀ 10 pixels ಕೊಟ್ಟರೆ, ಸೊ ಇದನ್ನು ನಾನೇನು ಮಾಡ್ತೀನಿ, ಒಂದು 2 pixels ಕೊಡ್ತೀನಿ ನೋಡಿ, ಬರ್ತಿದೆಯಲ್ಲ.
ಪ್ಯಾಡಿಂಗ್ ಒಳಗಡೆ ಬರ್ತಿದೆ ಇವಾಗ ನಮಗೆ ನೀಟಾಗಿ ಇದು ಗೊತ್ತಾಗ್ತದೆ. ಸೊ ಬಾಕ್ಸ್ ಒಳಗಡೆ ಬಾಕ್ಸ್ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ 100 ಪಿಕ್ಸೆಲ್ಸ್ ಮಾಡಿಕೊಂಡು, ಸೊ ಬೇಕಾದ್ರೆ ನಾನು ಇದನ್ನು 10 ಪಿಕ್ಸೆಲ್ಸ್ ಮಾಡ್ತೀನಿ ನೋಡಿ, ಈ ಥರ ಬರುತ್ತೆ. ಯಾಕಂದರೆ ನಾವು ಒಳಗಡೆಯಿಂದ ಒಳಗಡೆ ಕೊಡೋದ್ರಿಂದ ಅದು ಆಚೆ ಕಡೆ ಬಂದೇ ಬರುತ್ತೆ. ಇದು 150 ಪಿಕ್ಸೆಲ್ಸ್ ಜಾಸ್ತಿ ಕೊಟ್ಬಿಟ್ಟಿದ್ದೀರಿ. ಸೊ ಇವಾಗ ನಾವೇನು ಮಾಡ್ತೀನಿ, ಇದನ್ನು 100 ಮಾಡ್ತೀನಿ. 100 ಅಲ್ಲ, ಒಂದು 10 ಅಲ್ಲ, 140 ಮಾಡ್ತೀನಿ, ಇಲ್ಲ 130 ಮಾಡ್ತೀನಿ ನೋಡಿ. ಗೊತ್ತಾಯ್ತಲ್ಲ, ಪ್ಯಾಡಿಂಗ್ ಅನ್ನೋದು ಸಿಂಪಲ್ಲು ನೋಡಿ. ಮಾರ್ಜಿನ್ ಅನ್ನೋದು ಇದಕ್ಕಿಂತ ಆಚೆ ಇರೋದು. ಪ್ಯಾಡಿಂಗ್ ಅನ್ನೋದು ನೋಡಿ, ಈ ರೆಡ್ ಲೈನಿಂದ ಒಳಗಡೆ ಸ್ಪೇಸ್ ಇದೆಯಲ್ಲ, ಅದನ್ನು ಪ್ಯಾಡಿಂಗ್ ಅಂತ ಕರೀತಾರೆ. ತುಂಬ ಸಿಂಪಲ್ಲು ಫ್ರೆಂಡ್ಸ್, ಏನಂತ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಬಗ್ಗೆ ಗೊತ್ತಾಯ್ತಲ್ಲ. ಸೇಮ್ ಪ್ಯಾಡಿಂಗ್ ಕೂಡ ನಾವು ಹಿಂಗೆ ಟಾಪು ಬಾಟಮು ರೈಟು ಲೆಫ್ಟು ಈ ಥರ ಕೊಡ್ಬೋದು. ಶಾರ್ಟ್ ಫಾರ್ಮಲ್ಲೂ ಕೊಡ್ಬೋದು, ಒಂದು ಸಿಂಗಲ್ ಆಗು ಕೊಟ್ಟರೆ ಎಲ್ಲದಕ್ಕೂ ತೊಗೊಳುತ್ತೆ. ಸೇಮ್ ಮಾರ್ಜಿನ್ ಹೆಂಗೋ ಪ್ಯಾಡಿಂಗ್ ಹಂಗೆ. ಮಾರ್ಜಿನ್ ಆಚೆ ಕಡೆ ಇರೋ ಸ್ಪೇಸು, ಪ್ಯಾಡಿಂಗ್ ಒಳಗಡೆ ಇರೋ ಸ್ಪೇಸು. ಅಂದರೆ ಯಾವ್ದಾದ್ರು ಡಿವ್ ಒಳಗಡೆ ಇರೋ ಸ್ಪೇಸ್, ಮಾರ್ಜಿನ್ ಆಚೆ ಕಡೆ ಇರೋ ಸ್ಪೇಸ್. ಸಿಂಪಲಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಹೆಂಗೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.